ಪರಿಸರ ಸಂರಕ್ಷಣೆ ಪ್ರಬಂಧ. ಪರಿಸರವು ಸಕಲ ಜೀವಿಗಳ ಉಸಿರು. ನಮ್ಮ ಸುತ್ತಮುತ್ತಲಿನ ಮರ, ಗಿಡ, ಬೆಟ್ಟ, ನದಿ, ಪ್ರಾಣಿ ಮತ್ತು ಪಕ್ಷಿಗಳೆಲ್ಲವೂ ಪರಿಸರದ ಭಾಗವಾಗಿವೆ. ನಮಗೆ ಬದುಕಲು ಬೇಕಾದ ಶುದ್ಧ ಗಾಳಿ, ಕುಡಿಯಲು ನೀರು ಮತ್ತು ತಿನ್ನಲು ಆಹಾರವನ್ನು ಈ ಪ್ರಕೃತಿಯೇ ನೀಡುತ್ತದೆ. ಆದ್ದರಿಂದ ಪರಿಸರವನ್ನು ದೇವರು ನೀಡಿದ ವರ ಎನ್ನಬಹುದು. ಆದರೆ ಇಂದು ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಲು ಮರಗಳನ್ನು ಕಡಿಯಲಾಗುತ್ತಿದೆ. ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಬರುವ ಹೊಗೆಯಿಂದ ಗಾಳಿ ಕಲುಷಿತವಾಗುತ್ತಿದೆ. ಎಲ್ಲೆಡೆ ಪ್ಲಾಸ್ಟಿಕ್ ಬಳಕೆಯು ಹೆಚ್ಚಾಗಿ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ಕಾಡು ನಾಶವಾಗುತ್ತಿರುವುದರಿಂದ ಮಳೆ ಕಡಿಮೆಯಾಗಿ ಭೂಮಿಯ ತಾಪಮಾನ ಹೆಚ್ಚಾಗುತ್ತಿದೆ. ಪ್ರಾಣಿ ಪಕ್ಷಿಗಳು ನೆಲೆ ಇಲ್ಲದೆ ಪರದಾಡುತ್ತಿವೆ. ಹಾಗಾದರೆ ನಾವು ಮಾಡಬೇಕಾದ ಕೆಲಸಗಳೇನು? ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿದ್ಯಾರ್ಥಿಗಳಾದ ನಾವು ಈ ಕೆಳಗಿನ ಕ್ರಮಗಳನ್ನು ಪಾಲಿಸಬೇಕು. 1. ಪ್ರತಿಯೊಬ್ಬರೂ ಕನಿಷ್ಠ 1 ಗಿಡವನ್ನಾದರೂ ನೆಟ್ಟು ಪೋಷಿಸಬೇಕು. 2. ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಬಟ್ಟೆಯ ಚೀಲಗಳನ್ನು ಬಳಸಬೇಕು. 3. ನೀರನ್ನು ಅನಾವಶ್ಯಕವಾಗಿ ಪೋಲು ಮಾಡಬಾರದು. 4. ನಮ್ಮ ಮನೆ ಮತ್ತು ಶಾಲೆಯ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇನ್ನು ಕೊನೆಯ ಮಾತು, ಗಿಡ ಮರಗಳನ್ನು ಉಳಿಸಿದರೆ ಅವು ನಮ್ಮನ್ನು ಉಳಿಸುತ್ತವೆ. ಮುಂದಿನ ಪೀಳಿಗೆಗೆ ಸುಂದರವಾದ ಬದುಕನ್ನು ನೀಡಲು ನಾವೆಲ್ಲರೂ ಇಂದೇ ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆ ಮಾಡೋಣ. ಹಸಿರೇ ಉಸಿರು ಎಂಬ ಮಹತ್ವವನ್ನು ಮರೆಯದಿರೋಣ. ನಮಸ್ಕಾರ.